ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನೋಡಿ, ಈ ಸ್ಟೂಡೆಂಟ್ದು ನಾನು ವರ್ಕೆಲ್ಲನೂ ನಾನು ಹೋದ ಸಲ ತುಂಬ ವೀಡಿಯೋನಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಇವತ್ತು ಅವ್ರದ್ದು ಲಾಸ್ಟ್ ಕ್ಲಾಸ್ ಆಯಿತಾ. ಈಗ ನಾಳೆಯಿಂದ ಏನು ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಿದೆಯಲ್ಲ, ಇವತ್ತು ಅವ್ರದ್ದು ಕ್ಲಾಸ್ ಮುಗಿತಾ ಇದೆ. ಆಫ್ಲೈನ್ ಮತ್ತು ಆನ್ಲೈನ್ ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಿದೆಯಲ್ಲ, ಇವತ್ತು ಲಾಸ್ಟ್ ಡೇ. ಹಾಗಾಗಿ ಅವರು ವರ್ಕ್ ಮಾಡಿದ್ದೆಲ್ಲನೂ ತರೋದಕ್ಕೆ ಹೇಳಿದರೆ, ಇದು ನೋಡಿ, ಅವರು ಫಸ್ಟ್ ಸ್ಟಾರ್ಟಿಂಗ್ ಡೇಯಿಂದ ಮಾಡಿರುವಂಥ ವರ್ಕ್ಗಳನ್ನ ತಂದಿದ್ದಾರೆ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ, ಓಕೆನಾ. ಈ ವಿಡಿಯೋದಲ್ಲಿ ನೋಡಿ, ಅವರು ಸ್ಟಾರ್ಟಿಂಗು ಅಂದರೆ ಒನ್ ವೀಕ್ ಅನ್ಕೋತೀನಿ. ಇದೆಲ್ಲ 1 ವೀಕ್ 10 ಡೇಸ್ ಒಳಗಡೆ ಹಾಕಿರುವಂಥ ವರ್ಕ್ ಇದು. ಈ ಕ್ಲಾತ್ ಮೇಲೆ ಹಾಕಿರೋದು ನೋಡಿ. ಇದು ಬಂದು ಅವರು ಫಸ್ಟ್ ಸ್ಟಾರ್ಟಿಂಗ್ ಡೇ ಹಾಕಿದ್ದು. ಈ ವರ್ಕ್ಗೂ ಇವಾಗ ಆಗ್ತಿರುವಂಥ ವರ್ಕಿಗೂ ನೀವೇ ವ್ಯತ್ಯಾಸ ನೋಡಿ. ಅದಾದಮೇಲೆ ಸ್ಟೋನ್ ಚೈನು, ಬಾಲ್ ಚೈನು ಮತ್ತು ಲೀಫ್ಗಳು ಅದೆಲ್ಲನೂ ಪ್ರಾಕ್ಟೀಸ್ ಮಾಡಿರೋದು ಇದು ನೋಡಿ. ಫ್ಲವರ್ಸ್ಗಳು, ಮ್ಯಾಂಗೋ ಶೇಪು ಇದೆಲ್ಲನೂ ಪ್ರಾಕ್ಟೀಸ್ ಮಾಡಿರೋದು. ತುಂಬಾ ಶ್ರದ್ಧೆಯಿಂದ ಕಲ್ತಿದ್ದಾರೆ ಈ ಸ್ಟೂಡೆಂಟು. ತುಂಬ ಖುಷಿ ಆಗುತ್ತೆ ಈ ರೀತಿ ಕಲ್ತೋದ್ರೆ. ನಮಗೂ ಕೂಡ ಹೇಳ್ಕೊಡೋದಕ್ಕೂ ಖುಷಿ ಇರುತ್ತೆ. ನೋಡಿ ಎಷ್ಟು ವರ್ಕ್ ಮಾಡಿದ್ದಾರೆ ಅಂತಂದರೆ ನೀವೇ ಲೆಕ್ಕ ಮಾಡಿ. ಎಲ್ಲ ಎಷ್ಟು ನೆಕ್ ಡಿಸೈನ್ಸ್ಗಳನ್ನ, ವೆರೈಟಿ ಆಫ್ ನೆಕ್ ಡಿಸೈನ್ಸ್ನ ಹಾಕಿದ್ದಾರೆ ಅಂತ ಹೇಳಿ ನೋಡಿ. ಇದು ನಾನು ಇನ್ಸ್ಟಾದಲ್ಲೆಲ್ಲ ಅಪ್ಲೋಡ್ ಮಾಡಿದ್ದೀನಿ ಈ ಡಿಸೈನು. ಇದು ಡಕ್ಕೆಲ್ಲ ಈಗ ರೀಸೆಂಟಾಗಿ ಹಾಕಿರುವಂಥದ್ದು. ಇದೂ ಅಷ್ಟೇ. ಇದು ಅವರು ಸ್ಟಾರ್ಟಿಂಗಲ್ಲಿ ಹಾಕಿದ್ದು ಪಿಕಾಕು ನೋಡಿ. ಇದು ಕೂಡ ಎಷ್ಟು ಚೆನ್ನಾಗಿ ಬಂದಿದೆ. ಆಫ್ಲೈನ್ ಕ್ಲಾಸ್ ಸ್ಟೂಡೆಂಟ್ ಇವರು, ಓಕೆನಾ. ಇವರು ಮಧ್ಯ 1 ತಿಂಗಳು ಗ್ಯಾಪ್ ಕೊಟ್ಟು 1 ತಿಂಗಳು ತೊಗೊಂಡಿದ್ರು ಕ್ಲಾಸು. ಮತ್ತು ಮಧ್ಯ 1 ತಿಂಗಳು ಆವಾಗ ಯಾವುದೋ ಹಬ್ಬ ಬಂತು ಅಂತ ಹೇಳಿ 1 ತಿಂಗಳು ಗ್ಯಾಪ್ ತೊಗೊಂಡು ಮತ್ತೆ ಇನ್ನೂ 1 ತಿಂಗಳು ಬಂದು ಕ್ಲಾಸಸ್ನ ತೊಗೊಂಡ್ರು. ಇವತ್ತಿಗೆ ಅವ್ರದ್ದು ಕಂಪ್ಲೀಟ್ ಆಯಿತು 2 ಮಂತ್ ಕ್ಲಾಸು ನೋಡಿ. ಇದೆ ಇಷ್ಟು ಅವರು ಇಲ್ಲೇ ಬಂದು ಹಾಕಿರುವಂಥ ವರ್ಕು. ಅವ್ರು ಏನಿದ್ರು ಮನೇಲಿ ಏನು ಮಾಡ್ತಿದ್ರು ಅಂತ ಅಂದರೆ ಸ್ಯಾಟಿನ್ ಲೈನ್ಗಳನ್ನ ಹಾಕ್ಕೊಂಡು ಬರ್ತಿದ್ರು ನೋಡಿ. ಇದೆಲ್ಲ ಫ್ಲವರ್ಸ್ ಯಾವ ರೀತಿ ಫಿಲ್ಲಿಂಗ್ ಮಾಡಬೇಕು, ಯಾವ ರೀತಿ ಫ್ಲವರ್ಸ್ಗಳನ್ನ ಹಾಕಬೇಕು ಅಂತ ಹೇಳಿ ಹಾಕಿದ್ದು ನೋಡಿ. ಲೋಟಸ್ ಎಲ್ಲ ಪ್ರಾಕ್ಟೀಸ್ ಮಾಡಿದ್ದಿದ್ದು ಇದು ನೋಡಿ. ಎಷ್ಟು ಡಿಸೈನ್ಸ್ ಹಾಕಿದ್ದಾರೆ. ಒಂದು ರಿಂಗಲ್ಲೇ ಇವರು ಎಷ್ಟು ಅಂದರೆ 5 ಇಂದ 6 ಡಿಸೈನ್ಸ್ನ ಹಾಕಿದ್ದಾರೆ. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಏನಾದರೂ ನಿಮ್ಗೆ ಸ್ವಲ್ಪನಾದ್ರು ಯೂಸ್ಫುಲ್ ಆಗುತ್ತೆ ಅನ್ಸರೆ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ನೀವು ಹೇಳ್ತಿರಲ್ಲ ಹೆಣ್ಮಕ್ಳ ಕಲಿಯೋದಕ್ಕೆ ಆಗೋದೇ ಇಲ್ಲ ಅಂತ ಹೇಳಿ. ಈ ಸ್ಟೂಡೆಂಟ್ಗೂ 40+ ಆಗಿದೆ ಏಜು ನೋಡಿ. ಎಷ್ಟು ಚೆನ್ನಾಗಿ ವರ್ಕ್ ಅನ್ನೋದನ್ನು ಹಾಕಿದ್ದಾರೆ. ನೀವು ಇನ್ನೂ ಚಿಕ್ಕ ವಯಸ್ಸವರಾದರೆ ನಿಮ್ಮಲ್ಲಿ ಇನ್ನೂ ಅಂತ ಕಲಿಯೋ ಆಸಕ್ತಿ ಇನ್ನೂ ತುಂಬಾ ಇರುತ್ತೆ. ನೀವು ಇನ್ನೂ ಕೂಡ ಚೆನ್ನಾಗಿ ಹಾಕ್ಬೋದು ನೋಡಿ. ಇದು ಎಷ್ಟು ನೀಟಾಗಿ ಫಿಲ್ಲಿಂಗ್ ಅನ್ನೋದನ್ನು ಮಾಡಿದ್ದಾರೆ. ಎಲ್ಲೂ ಕೂಡ ಗ್ಯಾಪ್ ಅನ್ನೋದಾಗಲಿ, ಶೇಪು ಕೂಡ ಅಷ್ಟೇ ಎಷ್ಟು ಪೆಟಲ್ ಶೇಪೆಲ್ಲ ಎಷ್ಟು ನೀಟಾಗಿ ಹಾಕಿದ್ದಾರೆ ಅಂತ ಹೇಳಿ ನೋಡಿ. ಹಾಗೆ ಇದು ಸ್ಟಿಕ್ಕರ್ ಮಿರರ್ ಬರುತ್ತಲ್ಲ, ಅದನ್ನು ಇಟ್ಕೊಂಡು ಪ್ರಾಕ್ಟೀಸ್ ಮಾಡಿರೋದು. ಇದು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ನೋಡಿ. ಇದಿಷ್ಟು ಒಬ್ಬರೇ ಸ್ಟೂಡೆಂಟು ಹಾಕಿರುವಂಥದ್ದು ನೋಡಿ. ಇದು ಒಂದು ಮಿಸ್ ಆಗಿತ್ತು. ಇದು ಒಂದು ನೋಡಿ. ಇವರು ಈ ರೀತಿ ಹಾಫ್ ನೆಕ್ಕು ತುಂಬ ಅಂದರೆ ಒಂದು 20+ ಡಿಸೈನ್ಸ್ಗಳನ್ನ ಹಾಕಿದ್ದಾರೆ, ಓಕೆನಾ. ನೋಡಿ ಈ ರೀತಿ ತುಂಬ ನೀಟಾಗಿ ಶೇಪ್ ಅನ್ನೋದನ್ನು ತೆಗಿಯೋದಕ್ಕೆ ಕಲ್ತಿದ್ದಾರೆ. ಆರಾಮಾಗಿ ಇವರು ಬ್ಲೌಸ್ ಪೀಸ್ ಮೇಲೆ ಈಗ ವರ್ಕ್ ಅನ್ನೋದನ್ನು ಮಾಡ್ಬೋದು, ಓಕೆನಾ. ಹಾಗೆ ಸ್ಯಾರಿ ಪಲ್ಲು ಡಿಸೈನ್ನು ಸಹ ಮಾಡಿದರು ನೋಡಿ. ಒಂದೇ ನೆಕ್ಕಲ್ಲಿ 2 ರೀತಿ ಡಿಸೈನ್ಸ್ನ ಮಾಡಿದ್ದಾರೆ. ಸ್ಯಾರಿ ಪಲ್ಲು ಡಿಸೈನ್ಸ್ನ ಮಾಡಿದರು. ಬಟ್ ಪಾಪ ಇದೇ ತುಂಬ ಬ್ಯಾಗೆಲ್ಲ ಫುಲ್ಲಾಗಿತ್ತು ಅಂತ ಹೇಳಿ ತೊಗೊಂಡು ಬಂದಿಲ್ಲ ಅಷ್ಟೇ. ತುಂಬ ಡಿಸೈನ್ಸ್ನ ಮಾಡಿದ್ದಾರೆ. ಹಾಗೆ ನೆನ್ನೆ ಒಂದು ಡಿಸೈನ್ಸ್ನ ಮಾಡಿದ್ದಾರೆ ನೋಡಿ. ಇದು ಲೋಟಸ್ದು ಇದೊಂದು ಡಿಸೈನ್ಸ್ನ ಮಾಡಿದ್ದಾರೆ. ಇನ್ನು ಫ್ರಂಟು ಸ್ಲೀವು ಕಂಪ್ಲೀಟ್ ಆಗಿಲ್ಲ, ನಾನು ಮನೇಲಿ ಮಾಡ್ಕೊಳ್ತೀನಿ ಅಂತ ಹೇಳಿದ್ದಾರೆ. ಇವತ್ತು ಅವ್ರಿಗೆ ಸ್ವಲ್ಪ ಒಂದು ಎಲಿಫೆಂಟ್ದು ಡೌಟ್ ಇತ್ತು. ಅದಕ್ಕೋಸ್ಕರ ಎಲಿಫೆಂಟ್ಗೆ ಯಾವ ರೀತಿ ಎಲ್ಲ ಡಿಸೈನ್ಸ್ ಮಾಡ್ಬೋದು ಅಂತ ಹೇಳಿ ಇವತ್ತಿನ ಕ್ಲಾಸಲ್ಲಿ ತೊಗೋತಾ ಇದ್ದಾರೆ. ನಾನು ತೋರಿಸ್ತೀನಿ ಅದನ್ನು ಕೂಡ ನೋಡಿ. ಇವರು ಒಬ್ಬರು ಸ್ಟೂಡೆಂಟು ಇಷ್ಟೊಂದು ಕ್ಲಾತ್ ಮೇಲೆ ವರ್ಕ್ ಅನ್ನೋದನ್ನು ಮಾಡಿದ್ದಾರೆ.
ಇವ್ರ ಮನೇಲಿ ಏನು ಮಾಡ್ತಿದ್ರು ಅಂತಂದರೆ ಟ್ರೇಸಿಂಗ್ದು ಮತ್ತು ಸ್ಯಾಟಿನ್ ಲೈನ್ ಏನು ಹಾಕ್ಕೊಂಡು ಬರ್ತಾರಲ್ಲ, ಡಿಸೈನ್ಗೆ ಮುಂಚೆ ಏನು ಸ್ಯಾಟಿನ್ ಲೈನ್ ಹಾಕ್ತಾರಲ್ಲ ಅದೆಲ್ಲನೂ ಮನೆಯಲ್ಲೇ ಹಾಕ್ಕೊಂಡು ಬರ್ತಿದ್ರು. ಜಸ್ಟ್ ಇಲ್ಲಿ ಬಂದು ಡಿಸೈನ್ಸು ಅಷ್ಟೇ, ನೆಕ್ ಡಿಸೈನ್ಸ್ ಅಷ್ಟೇ ಮಾಡ್ತಿದ್ರು. ಬಟ್ ಅಂದರೆ ನಾನೇ ಹೇಳ್ತಿದ್ದೆ, ಟ್ರೇಸಿಂಗಿಗೆಲ್ಲ ಆಫ್ಲೈನ್ ಕ್ಲಾಸಸ್ಸಲ್ಲಿ ಟೈಮ್ನ ವೇಸ್ಟ್ ಮಾಡ್ಕೊಬೇಡಿ. ಟ್ರೇಸಿಂಗ್ದು ಏನೇ ಇದ್ರೂ ಮನೇಲೇ ಟ್ರೇಸ್ ಮುಗಿಸ್ಕೊಂಡು ಬನ್ನಿ, ಇಲ್ಲೇನಿದ್ರು ವರ್ಕ್ ಮಾಡಿ ಅಷ್ಟೇ, ಟೈಮ್ನ ಯಾರೂ ಕೂಡ ವೇಸ್ಟ್ ಮಾಡಬೇಡಿ ಅಂತ ಹೇಳಿ ನಾನೇ ಹೇಳ್ತೀನಿ. ಯಾಕಂದರೆ ಸುಮ್ಮನೆ ಟ್ರೇಸಿಂಗ್ ಎಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ 2 ಅವರ್ ಕ್ಲಾಸ್ ಇರುತ್ತೆ. 2 ಅವರ್ ಕ್ಲಾಸಲ್ಲಿ ಅದೇ ನಿಮಗೆ ಒಂದು ಅರ್ಧ ಗಂಟೆ ಹೊರ್ಟೋಗ್ಬಿಡುತ್ತೆ. ಅದಕ್ಕೋಸ್ಕರ ಆದಷ್ಟು ಟ್ರೇಸಿಂಗ್ನೆಲ್ಲ ಮನೇಲೇ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಿದ್ದೆ. ಅವರು ಅಷ್ಟೇ ಮನೇಲೇ ಒಂದಷ್ಟು ಫ್ರೇಮ್ನೂ ಕೂಡ ಅವರು ಒಂದು 3 ಫ್ರೇಮ್ ತರ್ತಿದ್ರು. ಒಂದು 2 ರಿಂದ 3 ಫ್ರೇಮ್ ತರ್ತಿದ್ರಲ್ವ, ಎಲ್ಲದಕ್ಕೂ ಕ್ಲಾತ್ ಅಟ್ಯಾಚ್ ಮಾಡ್ಕೊಂಡು ಬಂದುಬಿಡ್ತಿದ್ರು. ರಿಂಗಿಗೆ ಹಾಕೊಂಡು ಬಂದುಬಿಡ್ತಿದ್ರು ಬಟ್ಟೆ ಎಲ್ಲನೂ. ಟ್ರೇಸಿಂಗು ಮಾಡ್ಕೊಂಡು ಬರ್ತಿದ್ರು. ಜಸ್ಟ್ ಇಲ್ಲಿ ದಾರ ಹಾಕ್ಕೊಂಡು ಸ್ಟಿಚ್ ಮಾಡೋದಷ್ಟೇ, ವರ್ಕ್ ಮಾಡೋದಷ್ಟೇ ಕೆಲಸ ಇರ್ತಿತ್ತು. ಹಾಗಾಗಿ ಇವರು ಟೈಮ್ ಕೂಡ ಎಲ್ಲೂ ಕೂಡ ವೇಸ್ಟ್ ಅನ್ನೋದನ್ನು ಮಾಡ್ಕೊಂಡಿಲ್ಲ. ಓಕೆನಾ. ತುಂಬ ಖುಷಿ ಆಗುತ್ತೆ ಈ ರೀತಿ ಸ್ಟೂಡೆಂಟ್ಗಳು ಈ ರೀತಿ ಎಲ್ಲ ವೆರೈಟೀಸ್ ಆಫ್ ಸ್ಟಿಚಸ್ನ ಕಲಿತಾರೆ ಅಂತ ಅಂದರೆ ತುಂಬಾ ಖುಷಿ ಆಗುತ್ತೆ. ನನಗಂತೂ ತುಂಬ ಖುಷಿ ಇದೆ ಈ ಸ್ಟೂಡೆಂಟ್ ಬಗ್ಗೆ. ನೋಡಿ, ಹೆಣ್ಮಕ್ಳ ಕೈಲಿ ಆಗೋದೇ ಇಲ್ಲ ಅಂತ ಅಂತೀರಲ್ವ, ಎಷ್ಟು ಚೆನ್ನಾಗಿ ವರ್ಕ್ ಅನ್ನೋದನ್ನು ಮಾಡಿದ್ದಾರೆ ನೋಡಿ. ಎಷ್ಟು ಕ್ಲಾತ್ ಅಂತಂದರೆ ಇಲ್ಲ ಅಂತಂದರೆ ಇವರು ಒಂದು 8 ರಿಂದ 10 ಮೀಟರ್ ಕ್ಲಾತ್ವರೆಗೆ ತೊಗೊಂಡಿದ್ದಾರೆ ಸ್ಟಿಚಿಂಗ್ಗೆ ಅಂತಲೇ ಹೇಳಿ. ಹಾಗೆ ಅವರು ಎಫರ್ಟ್ ಎಷ್ಟು ಹಾಕಿದ್ದಾರೆ ಅನ್ನೋದನ್ನು ನೋಡಬೇಕು ನೀವು ಜಸ್ಟ್ ಈಗ ಕೆಲವು ಸ್ಟೂಡೆಂಟ್ಗಳೆಲ್ಲ ಏನು ಅಂತಂದರೆ 1 ಲೈನು 2 ಲೈನ್ ಹಾಕಿದ್ರೇ ನಮ್ಗೆ ಡಿಸೈನ್ಸ್ ಬರ್ತಿಲ್ಲ, ಅಯ್ಯೋ ನಮ್ಮ ಕೈಲಿ ಆಗೋದಿಲ್ಲ ಅಂತ ಹೇಳಿ ಹೋಪ್ಸ್ನ ಕಳ್ಕೊತಾರೆ. ಖಂಡಿತ 1 ಲೈನ್ 2 ಲೈನ್ಗೆಲ್ಲ ನಿಮಗೆ ಡಿಸೈನ್ಸ್ ಅನ್ನೋದು ಬರೋದಿಲ್ಲ. ನೀವು ಅದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೇ ನಿಮಗೆ, ನೀವೆಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ನೋಡಿ ಅಷ್ಟು ನೀವು ಪರ್ಫೆಕ್ಟ್ ಅನ್ನೋದು ಆಗ್ತೀರಾ. ನಮಗೆ ಶೇಪ್ ಬರ್ತಿಲ್ಲ, ಫಿನಿಶಿಂಗ್ ಬರ್ತಿಲ್ಲ ಅಂತ ಹೇಳ್ತೀರಲ್ವ, ಆದಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೇ ಅದು ಫಿನಿಶಿಂಗ್ ಅನ್ನೋದು ಆಟೋಮೆಟಿಕ್ಲಿ ಬಂದ್ಬಿಡುತ್ತೆ. ನೀವು ಪ್ರಾಕ್ಟೀಸೇ ಮಾಡದೆ ಒಂದೇ ಸಲ ಫಿನಿಶಿಂಗ್ ಬರಬೇಕು ಅಂತಂದರೆ ಖಂಡಿತವಾಗ್ಲೂ ಬರೋದಿಲ್ಲ ಅದು. ಈ ರೀತಿ ಚೆನ್ನಾಗಿ ಒಂದಷ್ಟು ನಿಮ್ಮ ಕಡೆಯಿಂದನೂ ಪ್ರಯತ್ನ ಅನ್ನೋದು ಇರಬೇಕಷ್ಟೇ. ಹಾಗೆ ಇವರು 2 ಮಂತಲ್ಲಿ ಒಂದು 12-15 ಡೇಸ್ ಕ್ಲಾಸಿಗೆ ಬಂದಿಲ್ಲ. ಸ್ಟಾರ್ಟಿಂಗ್ 1 ತಿಂಗಳೇನಿದೆ ಅದರಲ್ಲಿ ಒಂದು 12-15 ಡೇಸ್ವರೆಗೂ ಮಧ್ಯ ಜಾಸ್ತಿನೇ ರಜಾ ಹಾಕ್ಕೊಂಡ್ರು. ಯಾಕಂದರೆ ಅದೇ ಅವರು ಮಾಡುವಂಥ ಕೆಲಸದ ಬ್ಯುಸಿಲಿ ಬರೋದಕ್ಕಾಗಲಿಲ್ಲ. ಹಾಗಾಗಿ ಇನ್ನು ಅದನ್ನು ಏನಾದರೂ ಇವ್ರು ಕಂಪ್ಲೀಟ್ ಮಾಡಿದರೆ ಇನ್ನೂ ಒಂದಷ್ಟು ಡಿಸೈನ್ಸ್ ಹಾಕ್ತಿದ್ರು ಅನಿಸುತ್ತೆ. ಹಾಗೆ ಇನ್ನೊಂದೇನು ಅಬ್ಸರ್ವ್ ಮಾಡಬೇಕು ಅಂತಂದರೆ, ನೀವು ನೋಡಿ ತುಂಬ ಜನ ಕೇಳ್ತಿರಲ್ಲ, ಮಷಿನ್ ತೊಗೊಂಡಿರ್ತೀರ ಹೊಸ್ದಾಗಿ, ತೊಗೊಂಡಿದ್ದ ತಕ್ಷಣವೇ ಏನಾದರೂ ಪ್ರಾಬ್ಲಮ್ಸ್ಗಳಾಗ್ತಾ ಇರುತ್ತೆ, ಸ್ಟಿಚಿಂಗ್ ಕರೆಕ್ಟಾಗಿ ಬರ್ತಿಲ್ಲ ಅಂತ ಹೇಳ್ತೀರಲ್ವ. ಇವ್ರಿಗೂ ಕೂಡ ಅಷ್ಟೇ, ಸ್ಟಾರ್ಟಿಂಗ್ ಕ್ಲಾಸಿಗೆ ಬಂದಾಗ ಇವ್ರ ಮಷಿನು ತುಂಬಾ ಪ್ರಾಬ್ಲಮ್ ಆಗ್ತಿತ್ತು. ಬಟ್ ಇವಾಗ ಅವರು ಮನೇಲೂ ಕೂಡ ಪ್ರಾಕ್ಟೀಸ್ ಮಾಡೋದ್ರಿಂದ ಅವ್ರ ಮಷೀನಲ್ಲೂ ಅಷ್ಟೇ ಎಷ್ಟು ಚೆನ್ನಾಗಿ ಸ್ಟಿಚ್ ಅನ್ನೋದು ಬರ್ತಿದೆ ಗೊತ್ತಾ. ತುಂಬ ನೀಟಾಗಿ ಸ್ಟಿಚ್ ಬರ್ತಿದೆ. ಅದೇ ಹೇಳೋದು, ನೀವು ಮಷಿನ್ನ ಎಷ್ಟು ರನ್ ಮಾಡ್ತೀರಾ ನೋಡಿ ಅಷ್ಟು ಮಷಿನ್ನು ಫ್ರೀ ಆಗುತ್ತೆ. ನೀವು ಮಷಿನ್ ರನ್ ಮಾಡದೆ ಏನೋ ಸ್ಟಿಚಸ್ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿ ಸುಮ್ಮನೆ ಬಿಟ್ಬಿಟ್ಟು ಮತ್ತೆ ಯಾವಾಗಲೂ ಒಂದು ಸಲ ಸ್ಟಿಚ್ ಮಾಡೋದಕ್ಕೆ ಹೋದರೆ ಈ ರೀತಿ ಪ್ರಾಬ್ಲಮ್ಸ್ ಆಗುತ್ತೆ. ಮಷಿನ್ ಆದಷ್ಟು ಚೆನ್ನಾಗಿ ರನ್ ಮಾಡಿ, ಡೈಲಿ ಒಂದು 3-4 ಅವರ್ಸ್ ಚೆನ್ನಾಗಿ ಮಷಿನ್ ರನ್ ಆಗ್ತಾಯಿದೆ ನಿಮಗೆ ಆಟೋಮೆಟಿಕ್ಲಿ ನಿಮ್ಗೆ 1.5 ತಿಂಗಳಿಂದ 2 ತಿಂಗಳು ಒಳಗಡೆ ಮಷಿನ್ ಅನ್ನೋದು ಸ್ಮೂತ್ ಬರುತ್ತೆ. ನೀಟ್ ಫಿನಿಶಿಂಗು ಅಷ್ಟೇ ನೀಟಾಗಿ ಬರುತ್ತೆ. ಸ್ಟಿಚಸ್ಸು ಯಾವುದೇ ರೀತಿ ಸ್ಟಿಚಸ್ ಪ್ರಾಬ್ಲಮ್ ಕೂಡ ಆಗೋದಿಲ್ಲ. ಇವ್ರ ಮಷಿನು ಅಷ್ಟೇ ಸ್ಟಾರ್ಟಿಂಗಲ್ಲಿ ಬಂದಾಗ ನನಗೆ ಅದನ್ನೇ ಹೇಳೋರು, ನಮ್ಮ ಮಷಿನಲ್ಲಿ ಸ್ಟಿಚಸ್ ಕರೆಕ್ಟಾಗಿ ಬರಲ್ಲ, ನಿಮ್ಮ ಮನೇಲಿ ಟ್ರೈನಿಂಗ್ ಬಂದರೆ ನಾನು ಎಷ್ಟು ವರ್ಕ್ ಮಾಡ್ತೀನಲ್ವ, ಈ ರೀತಿ ವರ್ಕ್ ಮಾಡೋದಕ್ಕೆ ಆಗೋದಿಲ್ಲ, ಮನೇಲಿ ಕಿರಿಕಿರಿ ಅನಿಸುತ್ತೆ, ಸ್ಟಿಚಿಂಗ್ ಕರೆಕ್ಟಾಗಿ ಬರಲ್ಲ ಅದಕ್ಕೋಸ್ಕರ. ಆಮೇಲೆ ಟೈಮು ಕೂಡ ಜಾಸ್ತಿ ಹೋಗುತ್ತೆ. ಇಲ್ಲೇನೋ ಒಂದು ಅರ್ಧ ಗಂಟೆಲಿ ಏನು ವರ್ಕ್ ಮಾಡ್ಬೋದು, ಅದೇ ವರ್ಕ್ನ ಮನೇಲಿ ಮಾಡೋದು ಕೂತ್ಕೊಂಡ್ರೆ ಥ್ರೆಡ್ ಪ್ರಾಬ್ಲಮ್ಮು, ಇನ್ನೊಂದು ಏನೋ ಪ್ರಾಬ್ಲಮ್, ನೀಡಲ್ ಕಟ್ ಆಗೋದು, ಈ ರೀತಿಯಾಗಿ 1 ರಿಂದ 2 ಗಂಟೆವರೆಗೆ ಟೈಮ್ ತೊಗೊಳುತ್ತೆ ಅಂತ ಹೇಳಿ ಹೇಳ್ತಿದ್ರು. ಅದಕ್ಕೆ ಆದಷ್ಟು ಹೊಸ ಮಷಿನ್ಗಳಾದರೆ ಚೆನ್ನಾಗಿ ಮಷಿನ್ ರನ್ ಮಾಡ್ತಾಯಿರಿ. ಮಷಿನು ತನ್ನಷ್ಟಕ್ಕೆ ತಾನೇ ಸ್ಮೂತ್ ಆಗುತ್ತೆ. ಆವಾಗ ಫಿನಿಶಿಂಗು ಎಲ್ಲ ಚೆನ್ನಾಗಿ ಬರುತ್ತೆ. ಓಕೆನಾ. ಆಮೇಲೆ ನೋಡಿ, ಕೆಲವು ಸ್ಟೂಡೆಂಟು ಸ್ಟಾರ್ಟಿಂಗ್ ಮಾಡುವಂಥ ಸ್ಟಿಚಸ್ ಕ್ಲಾತ್ ಏನಿದೆ ಅದನ್ನೆಲ್ಲನೂ ಎಸ್ದು ಬಿಡ್ತಾರೆ.
ಯಾರು ಕೂಡ ಸ್ಟಾರ್ಟಿಂಗ್ ಮಾಡ್ತಿರಲ್ಲ ಬೇಸಿಕ್ ಅದನ್ನು ಬಿಸಾಡೋದಕ್ಕೆ ಹೋಗಬೇಡಿ. ಇಟ್ಕೊಂಡಾಗ ನೀವೇ ಒಂದು ಚೆನ್ನಾಗಿ ವರ್ಕ್ ಮಾಡೋದಕ್ಕೆಲ್ಲ ಕಲಿತೀರಲ್ವಾ, ಆವಾಗ ನಿಮಗೆ ಅದನ್ನು ನೋಡಿದಾಗ ಒಂದು ಮೆಮೊರಿಯಾಗಿ ಉಳ್ಕೊಳ್ಳುತ್ತೆ. ನಾವು ಯಾವ್ಯಾವ ರೀತಿ ಎಲ್ಲ ವರ್ಕ್ ಮಾಡ್ತಿದ್ವಿ, ಇವಾಗ ಪ್ರೆಸೆಂಟ್ ಯಾವ ರೀತಿ ವರ್ಕ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಒಂದು ಮೆಮೊರಿ ಅಂದರೆ ಒಂದು ಫನ್ ರೀತಿ. ನೀವು ಅದು ನೋಡಿದಾಗ ನಿಮಗೇ ನಗು ಬರುತ್ತೆ, ಎಷ್ಟು ಸ್ಟಿಚಸ್ನ ಹಾಳು ಮಾಡಿದ್ದೀವಲ್ವ ನಾವು ಅಂತ ಹೇಳಿ. ಆದಷ್ಟು ಮೆಮೊರಿಗೋಸ್ಕರನಾದ್ರು ಅದಷ್ಟು ನೀವು ಪ್ರಾಕ್ಟೀಸ್ ಮಾಡಿರುವಂಥ ಕ್ಲಾತ್ನ ಇಟ್ಕೊಳ್ಳಿ, ಓಕೆನಾ. ನೋಡಿ, ಇವತ್ತು ಅವರು ಲಾಸ್ಟ್ ಡೇ ಇದು ಒಂದು ಎಲಿಫೆಂಟ್ ಡಿಸೈನ್ ತೋರಿಸ್ಕೊಡಿ ಅಂತ ಹೇಳಿ ಈ ಎಲಿಫೆಂಟ್ ಡಿಸೈನ್ನ ಹಾಕಿದರು. ಇದಿಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕಾಗಿತ್ತು ಫ್ರೆಂಡ್ಸ್. ತುಂಬ ದಿನದಿಂದ ಅನ್ಕೋತಾ ಇದೆ ಈ ಸ್ಟೂಡೆಂಟು ರಿವ್ಯೂ ತೊಗೊಳ್ಳೋಣ ಅಂದ್ಕೊಂಡೆ, ಬಟ್ ಅವರು ಕ್ಯಾಮ್ರಾ ಮುಂದೆ ಎಲ್ಲ ಬರೋದಕ್ಕೆ ಸ್ವಲ್ಪ ಹಿಂಜರಿತಾರೆ. ಅದಕ್ಕೋಸ್ಕರ ಅವರಷ್ಟು ಏನು ವರ್ಕ್ ಮಾಡಿದರು ಅದಷ್ಟನ್ನು ಕ್ಲಾತ್ನ ತಂದಿದ್ರಲ್ವ, ಸಣ್ಣದಾಗಿ ವಿಡಿಯೋ ಮಾಡಿಕೊಂಡೆ ಅಷ್ಟೇ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.